ತೀರ್ಮಾನ ಮಾಡ್ತೀರಾ ಒಳ ಮೀಸಲಾತಿ ಬಗ್ಗೆ ಈಗ ನೋಡಿ CM ಅವರು ಕರೆದು ಎಲ್ಲರೂ ಇದನ್ನ ಮಾಡಿ ಮಾತಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಮಾಡ್ರಿ ಅಂತಂದು ಹೇಳ್ತಾರೆ. ಒಳ ಮೀಸಲಾತಿಗೆ ರೆಕಮೆಂಡ್ ಮಾಡಬಹುದು ಅಷ್ಟೇನೆ. ಸರ್ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸರ್. ಈಗ ನೀವು ರೆಕಮೆಂಡ್ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ? ಈಗ ತೀರ್ಮಾನ ಮಾಡ್ಲಿ ಅಂತ ಹೇಳಿ ಹೇಳ್ಬೋದಲ್ಲ. ಅಲ್ಲ, ನಾವು ನಮ್ಮ ಒಂದು ಇದನ್ನಾರ ಹೇಳ್ಬೇಕಲ್ಲ. ನಾವ್ ಇದು ಮಾಡಕ್ ನಾವು ತಯಾರಿದೀವಿ, ಮಾಡಬಹುದು ಅಂತ ಕೂಡ ನಾವು ಕೋರ್ಟಿಗೆ ಹೋಗಿ ಹೇಳ್ಬೋದಲ್ಲ. ಅಲ್ಲಿ ಅಟಾರ್ನಿ ಜನರಲ್ ಅವ್ರ ಹತ್ರ ಹೋಗಿ ನಾವ್ ಇದನ್ನ ಮಾಡ್ರಿ ಅಂತಂದೇಳಿ ಮಾಡಕ್ ರೆಡಿ ಇದೀವಿ ಅಂತಂದೇಳಿ ಒಂದು ಶಿಫಾರಸ್ ಮಾಡಕ್ ಏನಂತೆ ಶಿಫಾರಸ್ ಮಾಡ್ತಾರೆ. ಸಮುದಾಯಗಳ ವಿರೋಧ ಇದೆಯಲ್ಲ, ಸದಾಶಿವ ಎಡಗೈ ಅಂದ್ರೆ ಯಾರು ಇಲ್ಲ, ಯಾರೇ ವಿರೋಧ ಇರ್ಲಿ ಗೊತ್ತಾಯ್ತರ, ಯಾರನ್ನ ವಿರೋಧ ಮಾಡಿ ಯಾಕೆ ವಿರೋಧ ಮಾಡ್ತಾರೆ ಅಂತ ಕೇಳ್ಬೇಕಾ? ಯಾವ ಸಮುದಾಯದಾರೇ ಇರ್ಲಿ, ಇದನ್ನ ಒಳ ಮೀಸಲಾತಿನ ಯಾಕೆ ಬೇಡ ಅಂತೀರಿ ದಯವಿಟ್ಟು ಹೇಳ್ರಪ್ಪ ಅಂತ ಕೇಳ್ರಿ. ಅವ್ರಿಗೆ ಒಳ ಮೀಸಲಾತಿ ಬೇಕು ಅಂತ ಕೇಳ್ತಾರಲ್ಲ, ಅವ್ರು ಯಾರು ಮಾದಿಗರು, ಅವ್ರು ಯಾಕೆ ಬೇಕು ಅಂತ ಕೇಳ್ತಾರೆ ಅವ್ನು ಕೇಳ್ರಿ. ಅವ್ರೇನು ಹೇಳ್ತಾರೆ ಮಾದಿಗರು? ಸ್ವತಂತ್ರ ಬಂದು 75 ವರ್ಷ ಆಯ್ತು, ನಾವು 6% ಜನ ಇದ್ದೀವಿ, 1% ಕೂಡ ಮೀಸಲಾತಿ ದೊರೀತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ, ಪಾತಾಳಕ್ಕೆ ಹೋಗ್ತಾ ಇದೀವಿ, ನಾವು ಬದುಕೋದೇ ಕಷ್ಟ, ಯಾವ ಕೆಲಸನೂ ಸಿಗ್ತಾ ಇಲ್ಲ ಏನ್ರಿ. ಆಮೇಲೆ ನಾವು ಬಡತನದ ಹಿನ್ನೆಲೆಯಿಂದ ಬಂದಂಥವ್ರು, ಬೀದಿ ಕಸ ಗುಡಿಸ್ಕೊಂಡು ಬಂದಿರ್ತಕ್ಕಂಥವ್ರು, ದೀಪ ಇಲ್ಲದ ಮನೆಯಲ್ಲಿ ಓದ್ತಕ್ಕಂಥವ್ರು, ಮರದ ನೆರಳಿನಲ್ಲಿ ಓದ್ತಕ್ಕಂಥವ್ರು, ಬೀದಿ ದೀಪದಲ್ಲಿ ಓದ್ತಕ್ಕಂಥವ್ರು, ಯಾವುದೇ ರೀತಿಯ ಸೌಕರ್ಯ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ನಮಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಒಳ ಮೀಸಲಾತಿ ಕೊಡ್ರಿ ಅಂತ ಮಾದಿಗರು ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಬೇಡ ಅಂತ ಮಾನ್ಯರು ಯಾಕೆ ಬೇಡ ಅಂತಂದ್ರೆ ಅವ್ರು ಹೇಳ್ಬೇಕಲ್ಲ. ಅವ್ರ ಜನಸಂಖ್ಯೆ ಏನಿದೆ ಅವ್ರು ತಗೊಳ್ಳಿ. ಈಗ ಮಾದೇವಪ್ಪ ಅವರು ಪರಮೇಶ್ವರರೆಲ್ಲ ಒಪ್ಪಿದ್ದಾರೆ ಸರ್ ಇದಕ್ಕೆ? ಎಲ್ಲರೂ ಒಪ್ಪಿದ್ದಾರೆ. ಅಲ್ಲ ನೋಡಿ, ಡಾಕ್ಟರ್ ಪರಮೇಶ್ವರ್ ಅವರೇ ಮಂಡಿಸಿದ್ದು ನಿಮಗೆ ಗೊತ್ತಿದೆಯಾ? SC ST ಅಲ್ಲಿ ಐಕ್ಯತಾ ಸಮಾವೇಶದಲ್ಲಿ ಡಿಕ್ಲರೇಷನ್ ಮಾಡಿದವರು ಯಾರು? ಪರಮೇಶ್ವರ್ ಸಾಹೇಬ್ರೆ. ಎಲ್ಲ ಲೀಡರ್ಗಳು ಕೂಡ ಮಾತಾಡಿದ್ದಾರೆ. ಇದು ಆಗಿದೆ, ಹೌದು ಅನ್ಯಾಯ ಆಗಿದೆ ಅನ್ನೋದು ಎಲ್ಲ ಗೊತ್ತಿದೆ. ಅನ್ಯಾಯನ ಸರಿಪಡಿಸ್ಬೇಕು ಅಷ್ಟೇ, ಇದರಲ್ಲಿ ಏನಿದೆ. ಈ ಕೋರ್ಟು ಕೂಡ ಹಿಂದೆ ಬಿಜೆಪಿ ಮಾಡಿದಾಗ ಚುನಾವಣಾ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ವ್ಯಕ್ತವಾಯಿತು. ಬಂಜಾರ ಸಮುದಾಯಗಳೆಲ್ಲ ತಿರುಗಿ ಬಿದ್ದಿದ್ವು. ಸೊ ಈಗ ನೀವು ಮಾಡ್ಲಿಕ್ಕೆ ಹೊರಟಿದೆ, ನಿಮಗೂ ಅದೇ ರೀತಿಯಾದಂತ ಪ್ರತಿರೋಧಗಳು ಬರ್ಬೋದು. ಹೆಂಗ್ ನಿಭಾಯಿಸ್ತೀರಿ ಸರ್ಕಾರ? ಯಾರಿಗಾರ ಒಬ್ಬನಿಗೆ 10 ಜನ ಇಂಟರ್ವ್ಯೂ ಬಂದಿರುತ್ತೆ, ನಿನ್ನ ಪತ್ರಿಕೆಗೆ ಒಬ್ಬನ ಸೆಲೆಕ್ಟ್ ಮಾಡ್ತೀಯ, ಇನ್ನು 9 ಜನ ಬೈಕೊಂಡು ಹೋಗ್ತಾರೆ. 9 ಜನ ತೃಪ್ತಿ ಪಡಿಸಕ್ಕಾಗುತ್ತಾ? ಯಾವಾಗಲೂ ಕೂಡ ತೃಪ್ತಿ ಪಡಿಸಕ್ಕಾಗಲ್ಲ ಯಾರನ್ನು. ಅವನವ್ರು ವರದಿ ತಂದ್ರು, ಅವಾಗ ಅವನವ್ರ ವರದಿನ ಜಾರಿ ಮಾಡಬಾರ್ದು ಅಂತೇಳಿ ಪ್ರಬಲವಾಗಿ ವಿರೋಧ ಮಾಡಿದ್ರು. ಹಂಗಾರೆ ಅವ್ರು ವಿರೋಧ ಆಗ್ತಾರೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಬಿಡಕ್ಕಾಗತ್ತಾ? ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ನು ಅಳ್ತಾ ಇರೋ ಕಣ್ಣೀರು ಒರೆಸ್ಲಾರ್ದು ನಿಲ್ಸಕ್ಕಾಗುತ್ತಾ? ಎಲ್ಲ ಇವತ್ತು ಸಚಿವರ ಮನೆಯಲ್ಲಿ ಮಾತುಕತೆ ಮಾಡಿದೀರಾ, ಏನ್ ಕನ್ವಿನ್ಸ್ ಮಾಡಿದ್ರ? ಹೇಗೆ ಏನ್ ಮಂಡನೆ ಮಾಡ್ಬೇಕಂತ ಏನ್ ಒಂದಷ್ಟು ಸಲಹೆಯನ್ನ ಕೊಟ್ರ ಸಚಿವ ಸಂಪುಟದಲ್ಲಿ? ಈಗ ಅದನ್ನೇ ಇವತ್ತು ಮಾಡ್ತಾರ ನೋಡ್ರಿ, ನೀವು ಏನ್ ಮಾಡ್ತಾರ ಅಂತಂದೇಳಿ. ಅಲ್ಲಿ ನೀವೇನ್ ಸಲಹೆ ಕೊಟ್ರಿ? ಯಾಕಂದ್ರೆ ತಾವು ಸಚಿವರಾದಂತ ಸಂದರ್ಭದಲ್ಲಿ ಒಂದಷ್ಟು ಈ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಆಗಿದೆ ಗೊತ್ತಾಯ್ತಾ? ಅದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾ ಇದ್ದಾರೆ ಅಷ್ಟೇನೆ, ಇನ್ನೇನಿಲ್ಲ. ಅದ್ರಲ್ಲಿ ಏನು ಆಗಲ್ಲ. 371 ತಿದ್ದುಪಡಿ ಮಾಡ್ಬೇಕು ಅನ್ನೋಂತ ಒಂದಷ್ಟು ಸಲಹೆಗಳಿತ್ತು, ಅದನ್ನೇನಾದ್ರು ಪರಿಗಣಿಸ್ತಾರ? ಈಗ 321ಕ್ಕೂ ತಿದ್ದುಪಡಿ ಆಗ್ಬೇಕು. ಇಲ್ಲಿ ಕೋರ್ಟ್ ಮುಂದೂ ಕೂಡ ಇದೆ, ಕೋರ್ಟ್ನು ತೀರ್ಮಾನ ಇದ್ದು ಎರಡ ಮಧ್ಯದಲ್ಲಿ ಏನು ಸಾಧ್ಯನೋ ಅಷ್ಟು ಈ ಜನರಿಗೆ ಉಪಕಾರ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆಯನ್ನು ಅವ್ರು ಕೊಡ್ತಾರೆ. ಸೊ ಈಗ ಒಟ್ಟಿನಲ್ಲಿ ಸರ್ಕಾರದಲ್ಲಿರುವಂತಹ ಎಡಗೈ ಮತ್ತೆ ಬಲಗೈ ಸಮುದಾಯದ ಮುಖಂಡರು ಎಲ್ಲರೂ ಸಹಮತ ಇದ್ರೆ ಮಾತ್ರ ಇದು ಪಾಸ್ ಆಗುತ್ತೆ. ಸೊ ಆ ಸಹಮತ ಇದೆಯಾ ಇವತ್ತಿನ? ಇದೆ. ಎಲ್ಲ ಸಹಮತದಿಂದಲೇ ಆಗುತ್ತೆ. ಏನು ತೀರ್ಮಾನ ಮಾಡಿದ ತಕ್ಷಣ ಅದೇನು ಅನುಷ್ಠಾನ ಆಗಲ್ಲ. ಕೋರ್ಟು ಹೇಳ್ಬೇಕು, ಆಮೇಲೆ ಕೋರ್ಟ್ ತೀರ್ಪನ್ನು ನಾವು ಕಾಯ್ಬೇಕು. ಅದ್ರ ಜೊತೆಯಲ್ಲಿ ಅದು ಕೋರ್ಟ್ನವ್ರು ಹೇಳ್ದ ಅಂದ್ರೆ ಮತ್ತೆ ಒಂದು ಬಿಲ್ ಪಾಸ್ ಬೇಕಾಗುತ್ತೆ, ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗತ್ತೆ. ಇದೆಲ್ಲ ಇದೆ, ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.